ರಾಜಾತಿಥ್ಯ ಎಫೆಕ್ಟ್ ಪರಪ್ಪನ ಅಗ್ರಹಾರದಿಂದ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಿಂದ 3 ಆರೋಪಿಗಳು ಮೈಸೂರಿಗೆ ಶಿಫ್ಟ್. ಡಿ ಗ್ಯಾಂಗ್ನ 17 ಮಂದಿ, ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 17 ಮಂದಿ ಪರಪ್ಪನ ಅಗ್ರಹಾರದಲ್ಲಿದ್ದು, ಅನಂತರ 4 ಮಂದಿಯನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ರು. ಈಗ ರಾಜಾತಿಥ್ಯದ ಎಫೆಕ್ಟ್ ಉಳಿದಂತ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮೂರು ಆರೋಪಿಗಳನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಪವನ್, ರಾಘವೇಂದ್ರ ಮತ್ತು ನಂದೀಶ್ ಮೂವರನ್ನು ಮೈಸೂರು ಜೈಲಿಗೆ ಈಗಾಗಲೇ ಕರ್ಕೊಂಡು ಬಂದ್ರ? ಶ್ವೇತಾ, ಇನ್ನೂ ಕೂಡ ಬಂದಿಲ್ಲ. ಅದೇ ನಿರೀಕ್ಷೆಯಲ್ಲೂ ಕೂಡ ಜೈಲು ಸಿಬ್ಬಂದಿಗಳು ಕೂಡ ಇರತಕ್ಕಂಥದ್ದು. ನಾನೀಗ ಮೈಸೂರು ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿದ್ದೀನಿ. ಅಲ್ಲೂ ಕೂಡ ನೀವು ಗಮನಿಸಬಹುದು, ಈಗಾಗಲೇ ಕೂಡ ಸಾಕಷ್ಟು ಜನ ಸಿಬ್ಬಂದಿಗಳು ಗೇಟ್ನ ಮುಂಭಾಗದಲ್ಲೇ ಕೂಡ ಕಾಯ್ತಿದ್ದಾರೆ. ಈಗ ಬೆಂಗಳೂರಿನಿಂದ ಮೈಸೂರಿಗೆ ಇರತಕ್ಕಂಥದ್ದು 155 ಕಿಲೋಮೀಟರ್ಗಳ ಅಂತರ. 155 ಕಿಲೋಮೀಟರ್ಗಳಂತಲ್ಲ, ಇಷ್ಟರಲ್ಲಾಗಲೇ ಕೂಡ ಅವ್ರು ರೀಚ್ ಆಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಆ 3 ಆರೋಪಿಗಳೇನಿದ್ದಾರೆ, ಪವನ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಅದೇ ರೀತಿಯಾಗಿ ನಂದೀಶ್ ಇರ್ಬೋದು, ಅವರು ಮೈಸೂರಿನ ಕೇಂದ್ರ ಕಾರಾಗೃಹವನ್ನ ರೀಚ್ ಆಗುವಂತ ಸಾಧ್ಯತೆಗಳೇ ಇದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಿಬ್ಬಂದಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಬರುವಂತ ಆರೋಪಿಗಳೇನಿದ್ದಾರೆ, ಆ ಮುಂದಿನ ಪ್ರೊಸೀಜರ್ ಏನಿದೆ ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಏನು ಬರ್ತಾ ಇರ್ತಕ್ಕಂಥ ಆರೋಪಿಗಳೇನಿದ್ದಾರೆ, ಆರೋಪಿಗಳನ್ನ ಪ್ರತ್ಯೇಕವಾಗಿ ಸೆಲ್ನಲ್ಲಿ ಇರಿಸುವಂತದ್ದು, ಜೊತೆಗೆ ಪ್ರೊಸೀಜರ್ನ ಪ್ರಕಾರವಾಗಿ ಅವರಿಗೆ ಇಲ್ಲಿ ಹೊಸದಾಗಿ ಕೈದಿ ನಂಬರ್ ಅನ್ನ ಕೂಡ ಕೊಡ್ತಾರೆ. ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಕೂಡ ಕೊಡುವಂಥದ್ದು, ಜೊತೆಗೆ ಅವ್ರನ್ನ ಕ್ವಾರಂಟೈನ್ ಮಾಡುವಂಥದ್ದು, ಅವ್ರನ್ನ ಮೆಡಿಕಲ್ ಚೆಕ್ ಮಾಡುವಂಥದ್ದು. ಸೊ ಇವತ್ತು ಅಲ್ಲೂ ಕೂಡ ಆಗಿರುತ್ತೆ, ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಜೈಲಿನಲ್ಲೂ ಕೂಡ ಮಾಡುವಂತದ್ದು ಇರುತ್ತೆ. ಇದೆಲ್ಲವೂ ಕೂಡ ಪ್ರೊಸೀಜರ್ ನಡೆಯುತ್ತೆ. ಈಗಾಗಲೇ ಸಿಬ್ಬಂದಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿದ್ರು. ಅವರಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಬಿಂದಾಸ್ ಲೈಫ್ಗೆ ಅಲ್ಲಿನ ಸಿಬ್ಬಂದಿಗಳು ಅವಕಾಶ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಛಿದ್ರ ಆಗಿರ್ತಕ್ಕಂಥದ್ದು. ಬರುವಂತ ಆರೋಪಿಗಳೇನಿದ್ದಾರೆ ಅವರನ್ನ ಇಲ್ಲಿ ಕ್ವಾರಂಟೈನ್ ನಲ್ಲಿ ಇಟ್ಟು, ಅವರು ಸಪರೇಟ್ ಆಗಿ ಇಟ್ಟು ಅವನ್ನ ನೋಡ್ಕೊಳ್ಳುವಂತ ಟಾಸ್ಕ್ ಈಗ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಇರ್ತಕ್ಕಂಥದ್ದು. ಮೈಸೂರಿನಲ್ಲೂ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಬರುವಂತ ಆರೋಪಿಗಳೇನಿದ್ದಾರೆ, ದರ್ಶನ್ ಅವರ ಒಂದು ಕೇಸ್ನಲ್ಲೇ ಕೂಡ ಇರ್ತಕ್ಕಂಥವರಾಗಿರೋ ಕಾರಣಕ್ಕಾಗಿ ದರ್ಶನ್ ಅವರು ಮೈಸೂರಿನವರು, ಇಲ್ಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಇರ್ತಾರೆ. ಬಹುಶಃ ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ಲಿಕ್ಕೆ ಅಭಿಮಾನಿಗಳು ಬರಲೂಬಹುದು. ಹಾಗಾಗಿ ಕೂಡ ಇಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು. ಜೊತೆಗೆ ಅಂತದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದನ್ನ ಸದ್ಯಕ್ಕೆ ಮೈಸೂರಿನಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಹತ್ತಿರ ಬೆಂಗಳೂರಿನಿಂದ ಒಟ್ಟಿರ್ತಕ್ಕಂಥ 9 ಕಡೆಗಳಿಗೆ ಒಟ್ಟಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ, ಹತ್ತಿರ ಮೈಸೂರಿದೆ. ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ಇಲ್ಲಿಗೆ ರೀಚ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಶ್ವೇತಾ, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.